ಆತ್ಮೀಯ ಸ್ನೇಹಿತರೆ, ಕ್ವಿಜ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದೇ ಕ್ವಿಝನ್ನು ಸ್ವತಃ ನಾವೇ ತಯಾರಿಸಿದರೆ ಟೈಮ್ ಎಲ್ಲಿದೆ ಅಂತೀರಾ? ಕೇವಲ 5 ನಿಮಿಷದಲ್ಲಿ ನಮ್ಮ ಕೈಯಲ್ಲಿರೋ ಸ್ಮಾರ್ಟ್ಫೋನ್ನಿಂದ ಸುಲಭವಾಗಿ ನಾವೇ ಕ್ವಿಜ್ ತಯಾರಿಸ್ಕೊಳ್ಬೋದು. ಅದು ಹೇಗೆ ಅಂತೀರಾ? ಇದಕ್ಕಾಗಿ ನಾವು ಕ್ವಿಜ್ ಮೇಕರ್ ಅನ್ನೋ ಆ್ಯಪ್ ಬಳಸ್ತಾ ಇದ್ದೀವಿ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಕೆಲವು ಪ್ರೈಮರಿ ಇನ್ಫಾರ್ಮೇಷನ್ಗಳಿವೆ. ಉದಾಹರಣೆಗೆ ನಿಮ್ಮ ಹೆಸರು, ಇಮೇಲ್ ಇತ್ಯಾದಿ. ಅವೆಲ್ಲವುಗಳನ್ನು ಫಿಲ್ ಮಾಡಿಕೊಳ್ಳಿ. ಕ್ವಿಜ್ ಮೇಕರ್ಗೆ ಹೋಗೋಣ. ಅಲ್ಲಿ ನಮಗೆ 2 ಆಪ್ಷನ್ ಸಿಗ್ತಾ ಇದೆ, ಕ್ವಶನೇರ್ಸ್ ಹಾಗೂ ಕ್ರಿಯೇಷನ್ಸ್. ಪ್ಲಸ್ ಚಿಹ್ನೆಯನ್ನು ಕ್ಲಿಕ್ ಮಾಡಿ ಕ್ರಿಯೇಷನ್ಸ್ಗೆ ಹೋಗೋಣ. ನ್ಯೂ ಪ್ರಾಜೆಕ್ಟ್ ಅಂತ ಇದೆ. ಪ್ರಾಜೆಕ್ಟ್ ನೇಮನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾನಿಲ್ಲಿ ಲೋಹಗಳು ಅಂತ ತಗೋತಾ ಇದ್ದೀನಿ. ನಂತರ ವಿಚ್ ಟಾಪಿಕ್ ಅಂತ ಕೇಳ್ತಾ ಇದೆ ಕ್ವಶನೇರ್ಸು. ಅಲ್ಲಿ ಕೆಲವೊಂದು ಸೆಲೆಕ್ಷನ್ ಮಾಡಲಿಕ್ಕೆ ಆಪ್ಷನ್ಸ್ ಕೂಡ ಇದೆ. ಅದರಿಂದ ನಾವು ಸೆಲೆಕ್ಷನ್ ಮಾಡ್ಬೋದು, ಇಲ್ಲ ನಾವೇ ಟೈಪ್ ಮಾಡ್ಕೋಬೋದು. ರಸಾಯನಶಾಸ್ತ್ರ ಅಂತ ನಾನು ತಗೋತಾ ಇದ್ದೀನಿ. ಇಲ್ಲಿ ಡಿಫಿಕಲ್ಟಿ ಲೆವೆಲ್ ಕೂಡ ನಾವು ಹಾಕ್ಕೋಬೋದು, ಯಾವ ತರಗತಿಯ ವಿದ್ಯಾರ್ಥಿಗಳಿಗೆ ಅಂತ. ಅದೇ ರೀತಿ ಕ್ವಶನೇರ್ಗೆ ಏನಾದರೂ ವಿವರಣೆಗಳಿದ್ದರೆ ಅದನ್ನು ಕೂಡ ನಾವಿಲ್ಲಿ ಫಿಲಪ್ ಮಾಡ್ಕೋಬೋದು. ಇಲ್ಲಿ ಸ್ಕೋರಿಂಗ್ ಕೀಯನ್ನು ಕೂಡ ಕೊಡಲಾಗಿದೆ. ಆ ಸ್ಕೋರಿಂಗ್ ಕೀಯನ್ನು ಕೂಡ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳಿವೆ, ಅವೆಲ್ಲವುಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ಭಾಷೆ ಇಲ್ಲಿ ಕನ್ನಡ ಅಂತ ಸೆಲೆಕ್ಷನ್ ಮಾಡಲಿಕ್ಕಿಲ್ಲ, ಹೀಗಾಗಿ ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಿಮ್ಮ ಒಂದು ಕ್ವಶನೇರ್ಗೆ ನೀವು ಪಾಸ್ವರ್ಡ್ ಕೂಡ ಕೊಡ್ಬೋದು. ಪಾಸ್ವರ್ಡ್ ಕೊಡೋದ್ರಿಂದ ಬೇರೆಯವರು ಅದನ್ನು ಎಡಿಟ್ ಮಾಡಲಿಕ್ಕೆ ಬರಲ್ಲ. ಚಾಲೆಂಜರ್ ಮೋಡಲ್ಲಿ ಕ್ವಶನೇರ್ ಇದೆನಾ ಅಥವಾ ಎಕ್ಸಾಮ್ ಮೋಡಲ್ಲಿದೆನಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಬೋದು. ಈಗ ಮತ್ತೆ ಎಡಿಟ್ ಆಪ್ಷನ್ಗೆ ಬರೋಣ. ಇಲ್ಲಿ ನಾವು ಪ್ರಶ್ನೆಗಳನ್ನು ಟೈಪ್ ಮಾಡ್ತಾ ಹೋಗೋಣ. ದ್ರವರೂಪದ ಲೋಹ ಯಾವುದು? ಆ್ಯಡ್ ಆನ್ಸರ್ ಅನ್ನೋದನ್ನು ಟೈಪ್ ಮಾಡಿಕೊಂಡು 4 ಆಪ್ಷನ್ಸ್ಗಳನ್ನು ಟೈಪ್ ಮಾಡ್ಕೊಳ್ಳೋಣ. ಸರಿಯಾದ ಉತ್ತರವನ್ನು ರೈಟ್ ಮಾರ್ಕ್ನಿಂದ ಕ್ಲಿಕ್ ಮಾಡೋದನ್ನು ನಾವು ಮರಿಬಾರ್ದು. ಇದೇ ರೀತಿ ಮುಂದಿನ ಒಂದು ಪ್ರಶ್ನೆಯನ್ನು ಕೂಡ ನಾವು ಫಿಲಪ್ ಮಾಡ್ಕೊಳ್ಳೋಣ. ಉತ್ತರವನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಇರುವಂತಹ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡೋಣ. ನಮ್ಮ ಒಂದು ಕ್ವಶನೇರ್ ಫೈಲ್ ಏನಿದೆ ಅಲ್ಲ, ಅದು .qcm ಫೈಲಲ್ಲಿ ಸೇವ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಷಯವನ್ನು ನಾವು ನೆನಪಿಟ್ಕೊಳ್ಳೋಣ. ಯಾರು ಈ ಕ್ವಿಝನ್ನು ಆಡ್ತಾರಾ ಅವರು ಕೂಡ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಪ್ ಇದ್ದರೆ ನಾವು ಸುಲಭವಾಗಿ ಸೆಂಡ್ ಮಾಡಿದಂತಹ QCM ಫೈಲ್ ತಾನೇ ಓಪನ್ ಆಗುತ್ತೆ. ಸುಲಭವಾಗಿ ಕ್ವಿಝನ್ನು ಆಡಬಹುದು.